ಅಮ್ಮನ ಆ, ಕಡೆಯವರೆಗೂ ಕೂಡ ಅಮ್ಮನ ಜೊತೆಗಿದ್ದು ಅಮ್ಮನನ್ನು ಆರೈಕೆ ಮಾಡಿ ನೋಡ್ಕೊಂಡಂಥವ್ರು. ಆ ಕಡೆ ದಿನಗಳ ಬಗ್ಗೆ ಹೇಳೋದಾದ್ರೆ ಸರ್, ಅಯ್ಯೋ. ಖಂಡಿತ ಅಂದ್ರೆ ನಾವು ನಿಮ್ಮನ್ನ ಏನೋ ಬೇಜಾರ ಮಾಡ್ಬೇಕು, ಇಲ್ಲ, ಇಲ್ಲ ರೀ. ಅದ್ಯಾವುದು ನಮ್ಮ ಉದ್ದೇಶ ಖಂಡಿತ ಅಲ್ಲ. ಇಲ್ಲ. ಬಟ್ ನಾವು ವಿನೋದ್ ರಾಜ್ ಸರ್, ಅದರ ಜೊತೆಗೆ ಲೀಲಾವತಿ ಅಮ್ಮ, ನಿಮ್ಮಿಬ್ಬರ ಬಾಂಧವ್ಯ, ತಾಯಿ ಮಗನ ಸಂಬಂಧ, ನಿಮ್ಮಿಬ್ಬರನ್ನ ನೋಡಿ ಎಷ್ಟೋ ಜನ ಪರಿವರ್ತನೆಯಾಗಿದ್ದಾರೆ. ಅಯ್ಯೋ. ಎಷ್ಟೋ, ಹೌದು ಸರ್, ಎಷ್ಟೋ ಗಂಡು ಮಕ್ಕಳು ತನ್ನ ತಾಯಿಯೊಟ್ಟಿಗೆ ಹೀಗಿರ್ಬೇಕು, ಅಮ್ಮನೊಟ್ಟಿಗೆ ಹೀಗಿರ್ಬೇಕು ಅಂತ ಹೇಳಿ ಪರಿವರ್ತನೆ ಮಾಡ್ಕೊಂಡವರಿದ್ದಾರೆ. ಆ ಕೊನೆಯ ದಿನಗಳ ಬಗ್ಗೆ ನಾವು ಹೇಳೋದಾದ್ರೆ, ನೀವು ಅವರನ್ನ ಯಾವ ರೀತಿ ಆರೈಕೆ ಮಾಡಿದ್ರು? ಅಮ್ಮನಿಗೆ ಒಂದಷ್ಟು ಆಸೆಗಳಿರುತ್ತೆ, ನನ್ನ ಆಸೆಗಳಿದಿರುತ್ತೆ, ನೀನ್ ಇದನ್ನ ಪೂರೈಸು ಅಂತ ನಿಮ್ಗೆ ಹೇಳಿರ್ತಾರೆ. ಸೊ ಅದನ್ನ ಹಂತ ಹಂತವಾಗಿ ನೀವು ಮಾಡ್ತಾ ಇದ್ದೀರಾ. ಪ್ರಾರಂಭದಲ್ಲಿ ಅವರ ಆಸೆಗಳು ಏನು ಅಂತ ಹೇಳಿದ್ರೆ, ಕಲಾವಿದನಾಗ್ಬೇಕು ಅದೆಲ್ಲ ಇರ್ಲಿಲ್ಲ ಮೈಂಡ್ ಅಲ್ಲಿ. ಹಾಡುಗಾರನಾಗ್ಬೇಕು. ಆಮೇಲೆ ಇಂಗ್ಲಿಷ್ ಬರ್ತಾ ಇರ್ಲಿಲ್ಲ ನನ್ಗೆ. ಇಂಗ್ಲಿಷ್ ಕಲಿಬೇಕು ಚೆನ್ನಾಗಿ, ಹೆಡ್ ಮಾಸ್ಟರ್ ಇವನು ಕಮ್ಡ ಗೋಡ ವಾಡ ಅಂತಾನೆ. ಸರಿ, ಇಲ್ಲೇ ಮಾಸ್ಟ್ರು ಇಂಗ್ಲಿಷ್ ಹೇಳ್ಕೊಡಿ, ನೀವು ಇಂಗ್ಲಿಷ್ ನೋಡಲ್ವಾ ಅಂತೆ. ಸರಿ ಅಂತ ಅವ್ರು ಇಂಗ್ಲಿಷ್ ಹೇಳ್ಕೊಡಕ್ ಹೋಗಿ ಫುಲ್ ಇಂಗ್ಲಿಷ್ ಹಾಡುಗಳು ಹೇಳ್ಕೊಟ್ರು ಚೆನ್ನಾಗಿ. ಅದು ಬರ್ತಾ 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 ಏನಾಗೋಯ್ತು, ಡೌನ್ ಸ್ಟೈಲಿಂಗ್ ಅಂತ ಒಂದು ಆಲ್ಬಮ್, ಇದು ಟ್ರೂಪು. ಅವಾಗ ಆಲ್ಬಮ್ ಮಾಡೋದಷ್ಟು ನಿಗಾ ಇರಲಿಲ್ಲ. ಈ ಆರ್ಕೆಸ್ಟ್ರಾ ಥರ ಡೌನ್ ಸ್ಟೈಲಿಂಗು, ಸಬ್ವೇ ಒನ್ನು, ಎಲೆಕ್ಟ್ರಿಕ್ ಬಸ್ಸಸ್ ಅಂದ್ರೆ ಡ್ಯಾನ್ಸ್ ಟ್ರೂಪ್, ಈ ಥರ ಇಟ್ಕೊಂಡು ನಾವು ಹಾಡಾಡ್ತಾ ಇದ್ವಿ. ಎಲ್ಲ ರಾಕ್ ಸ್ಟಾರ್ಸ್ ಹಾಡುಗಳೇ ಹಾಡ್ತಾ ಇದ್ವಿ. ಆಮೇಲೆ ಗ್ರಾಮಿ ಅವಾರ್ಡ್ಸ್ ಬಂತು. ಹಾಗೆ ಹಾಗೆ ಅದನ್ನು ನೋಡ್ಕೊಂಡು ಡ್ಯಾನ್ಸ್ ಮಾಡೋದು, ಹಾಡಾಡೋದು, ಹೀಗೆ ಇತ್ತು ಮೈಂಡ್. ನನ್ನನ್ನು ಅಲ್ಲಿಂದ ನನ್ನನ್ನು ಹಿಂಗೆ ತೊಗೊಂಬಂದು ಹಿಂಗೆ ಕನ್ವರ್ಟ್ ಮಾಡಿ, ಹೀಗೆ ಚೇಂಜ್ ಆಗತ್ತಾ ಜೀವನ? ಅದು ನನಗೆ ಲೈಫಲ್ಲಿ ಆಶ್ಚರ್ಯ ಆಗೋಗ್ಬಿಟ್ಟು ಚೇಂಜ್ ಮಾಡಿಬಿಟ್ರು ನಮ್ಮ. ಆಮೇಲೆ ಏನು ಯಾವಾಗಲೂ ಅಳ್ತೀಯ ನೀನು, ಸರಿಯಾಗಿ ಮಾತಾಡು, ಅಳ್ಬಾರ್ದು ಹಂಗೆಲ್ಲ ಅಂತ ಹೇಳೋದು. ಅಮ್ಮ ಬದುಕಿರೋವರೆಗೂ, ಕೊನೆ ಕಾಲ ನೀವು ಹೇಳಿದ್ರಲ್ಲ, ಅಲ್ಲಿವರೆಗೂ ನನಗೆ ಅಳು ಬರಲಿಲ್ಲ ರೀ. ಎಷ್ಟು ಪ್ರಯತ್ನ ಪಟ್ಟು ಅಮ್ಮ ವಾಪಸ್ ಬರ್ತಾರೆ ಅಂದರೂ ಕೂಡ ಆ ಕಣ್ಣುಗಳು ಏನಾಗೋದು ಕೊನೆ ಕಾಲಗಳಲ್ಲಿ, ನಾ ಬಂದ ತಕ್ಷಣ ಅಮ್ಮ ಅಂತಂತ ಹೇಳಿದ ತಕ್ಷಣ ಹಾಗೆ ನೋಡೋದು, ಆ ಮಗನ್ನ ನೋಡಬೇಕು ಅನ್ನುವಂತಹ ದೃಷ್ಟಿ ಅದು. ಅಲ್ಲಿಂದ ನನಗೆ ಮನಸ್ಸು ಕೊರಿಯಕ್ಕೆ ಶುರು ಆಗೋಗ್ಬಿಡ್ತು. ಇಷ್ಟೇನಾ ಆದರೂ ಹಾಗೆ ನೀವು ಮಲಗಿದ್ರು ನಾನು ಹೋಗಿ ಎಲ್ಲ ಕೆಲಸ ಮಾಡ್ಕೊಂಡು ನಿನ್ನ ಹತ್ರಕ್ಕೆ ಬರ್ತೀನಿ, ಬೇಗ ಬರ್ತೀನಿ ಅಂತಂತ ಹೇಳವೆ, ಒಬ್ಬನೇ ಆಗ್ತೀನಿ ಕಣೋ, ಮಾತಾಡೋಕೆ ಯಾರು ಇರಲ್ಲ ಕಣೋ ಅಂತಾರೆ. ಜವಾಬ್ದಾರಿನೂ ಅವರೇ ವಹಿಸ್ತಿದ್ರು. ಕಾಪಿ ನನ್ನ ಮಗನೇ, ನಾನು ಜವಾಬ್ದಾರಿ ವಹಿಸ್ಬಿಟ್ಟೆ ಕಣೋ, ನಿಮ್ಗೆ ಏನೋ ಮಾಡ್ತೇಕಂದ ಅಂತಂತ ಜವಾಬ್ದಾರಿ ವಹಿಸಿದ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ದು ನನಗೆ. ಅವ್ರು 1 ವರ್ಷದ ನೆಕ್ಸ್ಟೇ ನನಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಜವಾಬ್ದಾರಿ ಕೊಟ್ಟು ಲೆಕ್ಕ ಪ್ರತಿಯೊಂದು ಅಲ್ಲಾಡೋಗ್ಬಿಟ್ಟೆ ನಾನು, ಶೇಕ್ ಆಗ್ಬಿಟ್ಟೆ ನಾನು. 1 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು. ಶುಗರ್ ಇಲ್ಲ, BP ಇಲ್ಲ, ಹಾರ್ಟ್ ಅಟ್ಯಾಕ್ ಆಗ ಬ್ಲಡ್ ಕ್ಲಾಟ್ ಆಗಿ ಹೋಗ್ಬಿಡುತ್ತೆ ಟೆನ್ಷನ್ಗೆ, ಕೆಲಸ ಟೆನ್ಷನ್, ಒತ್ತಡಕ್ಕೆ. ಹಾಗೆ ಕೊನೆ ಟೈಮಲ್ಲಿ ಅವರು ಮಾತಾಡೋಕ್ಕೆ ಹಂಬಲ್ಸೋರು, ಮಾತಾಡ್ಸೋಕ್ಕೆ ಜಾಸ್ತಿ ಆಗ್ತಾ ಇರಲಿಲ್ಲ. ಕೊನೆಯಲ್ಲಿ ವಾಹಿನಿಗಳು ಎಲ್ಲ ಬಂದು, ಏನು ಹೇಳ್ತೀರಾ ವಿನೋದ್ ರಾಜ್ ಅವರೇ, ಅಮ್ಮವ್ರ ಬಗ್ಗೆ ಏನು ಹೇಳ್ತೀರಾ, ಪ್ರೀತಿ ಅಂದ್ರೆ ಏನು ಅಂತ ಅಮ್ಮವ್ರ ಅದ್ರ ಸ್ವರೂಪ ಅಂದೆ ನಾನು ಅಷ್ಟೇ. ಮೊಘಲೈ ಆಜಮ್ದು ಒಂದು ಬಿಟ್ಟು ಹೇಳಿದೆ, इंसान किसी से दुनिया में एक बार मोहब्बत करता है, इस दर्द को लेकर जीता है, इस दर्द को लेकर मरता है, प्यार किया तो डरना क्या. ಇದೇ ನಮ್ಮ ಅಮ್ಮನ ಕತೆ, ಇದೇ ಸತ್ಯ. ಇದಕ್ಕಿಂತ ಒಳ್ಳೆ ಶಬ್ದಗಳಲ್ಲಿ ಅವ್ರ ಪ್ರೀತಿನ ಹೇಳಕ್ಕಾಗಲ್ಲ ಅಂತ. ಮನುಷ್ಯನಾದವನು ಯಾರನ್ನಾದ್ರೂ ಪ್ರಪಂಚದಲ್ಲಿ ಒಂದ್ಸರಿ ಪ್ರೀತಿಸ್ತಾನೆ, ಆ ನೋವು ಇಟ್ಕೊಂಡೇ ಅವನು ಜೀವನ ಮಾಡ್ಕೊತಾನೆ, ಆ ನೋವು ಇಟ್ಕೊಂಡೇ ಅವನು ಕರಗಿ ಸತ್ತೋಗ್ತಾನೆ. ಇದು ಸತ್ಯ. ಸರ್, ನೀವೊಂದ್ ಮಾತು ಹೇಳಿದ್ರಿ, ಅಮ್ಮಂಗೆ ನನ್ ಸಿನಿಮಾಗ್ ಬರೋದು ಅಷ್ಟಿಷ್ಟ ಇರ್ಲಿಲ್ಲ ಅಂತ ಹೇಳಿ. ಅಂದ್ರೆ ನೀವೇನ್ ಆಗ್ಬೇಕು ಅಂತ ಅನ್ಕೊಂಡಿದ್ರು ಅಮ್ಮ? ಕೃಷಿಕನಾಗ್ಬೇಕು, ಓದಿ ಒಂದು ಉದ್ಯೋಗ ಗಿಟ್ಟಿಸ್ಕೊಂಡು ಆರಾಮಾಗಿರ್ಬೇಕು, ನಾ ಮಾಡಿಟ್ಟಿದ್ದೀನಿ, ಅದನ್ನ ನೋಡ್ಕೋಬೇಕು. ಅದನ್ನ ಮೀರಿನೂ ಅವರು ಇಂಗ್ಲಿಷ್ ಕಲ್ತ್ಕೋಬೇಕು ಅಂತ ಹೇಳಿದಕ್ಕೋಸ್ಕರ ನನ್ಗೆ ಇಂಗ್ಲಿಷ್ ಸಾಂಗ್ಸ್ ಹೇಳ್ಕೊಟ್ಬಿಟ್ರು. ಅದು ನನಗೆ ಏನಾಗೋಗ್ಬಿಡ್ತು, ಬರೀ ಇಂಗ್ಲಿಷ್ ಹಾಡುಗಳು ಕೇಳೋ ಅಭ್ಯಾಸ ಆಗೋಗ್ಬಿಡ್ತು. ಯಾಕೆ ಕನ್ನಡ ಕೇಳೋದು ಮರ್ಸ್ಬಿಟ್ಟೆ, ಕನ್ನಡ ಮಾತಾಡೋದು ಮರ್ತ್ಬಿಟ್ಟೆ, ತಮಿಳು ಮಾತಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಮರ್ತ್ಬಿಟ್ಟೆ. ಅಯ್ಯೋ ಎಲ್ಲ ಕಡೆನೂ ಹೋಗ್ಬೇಕು, ಸೋಂಬೇರಿ ಕಲ್ತ್ಕೊಳ್ಳೋ, ಸೋಂಬೇರಿ ಅಂತ ಹೇಳ್ಬಿಟ್ಟು ತಲೆಗೆ ತಟ್ಟೋರು. ಲೀಲಾವತಿಯವ್ರ ಮಗ ಇವನು ಸರಿ ಇಲ್ಲ, ಕನ್ನಡ ಮಾತಾಡೋಕೆ ಬರಲ್ಲ ಅಂದರೆ ಮನ ಮರ್ಯಾದೆ
ಹುಟ್ಟೋಗ್ಬಿಡತ್ತೆ ಅಂತೇಳಿ ಆಮೇಲೆ ಅದನ್ನು ಬರ್ಸಿದ್ರು. ಅದು ಹನುಮಂತಾಚಾರ್ಯ ಅಂತ ಪಾಪ ಅವ್ರ ಹತ್ರ ಯೂನಿವಾಕ್ಸ್ ಪಾಪ ಬಂದು ಹಾರ್ಮೋನಿಯಂ ಇದು ಮಾಡೋರು. ಡ್ಯಾನ್ಸ್ಗೆ ನೀನು ವೆಸ್ಟರ್ನ್ ಡ್ಯಾನ್ಸ್ ಆಡೋದೆಲ್ಲ ಇದ್ದೇ ಇದೆ ಕಣಪ್ಪ, ಶಾಸ್ತ್ರೀಯವಾಗಿ ಕಲಿ ಅಂತ ಸ್ವಲ್ಪ ಭರತನಾಟ್ಯಮ್ಮು ಕಥಕ್ ಕಲಿಸಿದ್ರು ಧಾರವಾಡ ಕೃಷ್ಣಕುಮಾರ್ ಮಾಸ್ಟರ್ ಹತ್ರ. ಹಾಗೆ ಮೃದಂಗ ಮಾಸ್ಟ್ರು ವೈಕ್ಯಂ ದೇವರಾಜನ್ ಅಂತ ಪಾಲ್ಘಟ್ ಮಣಿಯರವರು ಶಿಷ್ಯರವರು ಮೃದಂಗ ಕಲಿಸಿದ್ರು ಅವ್ರ ಹತ್ರ. ಒಂದು 4 ದಿವಸ 5 ದಿವಸ ಬಾಲಮುರಳಿ ಕೃಷ್ಣ ಅವ್ರ ಹತ್ರ ಹೋಗಿದ್ವಿ ಸಂಗೀತ ಕಲಿಯೋಕ್ಕೆ. ಇದಿಷ್ಟು ಜೀವನದಲ್ಲಿ ಮರೆಯೋಕ್ಕಾಗದೇ ಇರುವಂಥದ್ದು ಲೈಫ್ನಲ್ಲಿ ಅಮ್ಮ ತೋರಿಸ್ಬಿಟ್ಟು ಅಲ್ಲಿಂದಲೇ ನನಗೆ ಆ ಇಂಗ್ಲೀಷ್ ಅಭ್ಯಾಸ ಬಂದ್ಬಿಡ್ತು. ಇವಾಗಲೂ ನನಗೆ ಈ ನಮ್ಮ ಭಾಷೆನ ಕಷ್ಟಪಟ್ಟು ಕಲಿಸ್ಬಿಟ್ರು ರೆಡಿ ಮಾಡಿಬಿಟ್ರು ಹಿಂಗೋ ಒಂದು ಅಳತೆಗೆ ಅದರಲ್ಲಿ ನಾನು ಪರಿಣಿತನಾಗಿದ್ದೀನಿ ಅಂತ ಹೇಳಕ್ ನನಗೂ ಭಯ. ಮಹಾಪ್ರಾಣ ಅಲ್ಪ ಪ್ರಾಣ ತುಂಬ ಕಷ್ಟ, ನಾವು ಅಷ್ಟು ಸುಲಭವಾಗಿ ಮಾಡಕ್ಕೆ. ಬಟ್ ಅದೇ ವೆಸ್ಟರ್ನ್ ಅಂದಾಗ ಟಕಾನ್ ಬಂದ್ಬಿಡಿದ್ರು ನನಗೆ. ನಾನು ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀನಿ, ಇದು ಈ ಜನ್ರೇಷನ್ ಸಾಂಗ್ಸ್ ಬಿಟ್ಬಿಟ್ಟು ಒಂದು 80s ಇಂದ 2000 ವರೆಗೂ ಏನ್ ಬಂತು ಮೆಲೋಡೀಸ್ ವೆಸ್ಟರ್ನು ಡ್ಯಾನ್ಸಲ್ಲೂ ಅಷ್ಟೇ. ಈ ನೆಕ್ಸ್ಟ್ ಜನ್ರೇಷನ್ ಡ್ಯಾನ್ಸ್ ಇದು ಒಂಥರ ಇದೆ, ಬಟ್ ನೀವು 1945 ಆ ಲೆವೆಲ್ಗೆ ಹೋಗ್ರಿ. ಜೀನ್ ಕೆಲಿ, ದಟ್ಸ್ ಡ್ಯಾನ್ಸಿಂಗು, ಆಮೇಲೆ ಫ್ರೆಡ್ ಆಸ್ಟರು, ಅವ್ರ ಟೈಪ್ ಆಫ್ ಡ್ಯಾನ್ಸು, ಬ್ಯಾಲೆ ಡ್ಯಾನ್ಸಿಂಗು ಎಲ್ಲಾನು ಅನ್ಸಿಸ್ತಿದೆ ಅದಕ್ಕೆ. ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಒಂದಿದೆ ಅದಕ್ಕೆ ಅಂತ. ಕರೆಕ್ಟ್. ಅದೆಲ್ಲ ಕಲ್ತ್ಕೋಬೇಕು ಅನ್ನುವಂಥದ್ದನ್ನ ಅಮ್ಮವ್ರು ನನಗೆ ಏನು ಮಾಡಿ, ಸರಿ ಇದನ್ನು ಮಾಡ್ತೀಯ, ಸರಿ ಅದನ್ನು ಮಾಡಿ ಇದನ್ನು ಮಾಡಿ, ಎರಡನ್ನೂ ಮಾಡಪ್ಪ ಅಂತೇಳಿ. ನನಗೆ ಮೈಕಲ್ ಜಾಕ್ಸನ್ ಹಾಡುಗಳು ಅವ್ರು ಹಾಡ್ಕೊಂಡು ಡ್ಯಾನ್ಸ್ ಅನ್ನೋದು ಭಾರಿ ಇಷ್ಟ ನನಗೆ. ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಅಂದಾಗ ಡ್ಯಾನ್ಸ್ ರಾಜ ಡ್ಯಾನ್ಸ್. ಹೌದೌದು. ನಮ್ಗೆ ವಿನೋದ್ ರಾಜ್ ಸರ್ ಅಂದ ತಕ್ಷಣ ಆ ಹಾಡು ನೆನಪಾಗುತ್ತೆ. ಏನ್ ಅದ್ಭುತವಾದಂತ ಸ್ಟೆಪ್ಪು ಸರ್. ಎಲ್ಲೋ ಒಂದ್ ಕಡೆ ಸಿನಿಮಾದಿಂದ ನೀವು ದೂರ ಉಳಿತೀರಾ, ಯಾಕೆ ಅಂದ್ರೆ ಒಂದು ಪೀಕಲ್ಲಿ ಇದ್ದಂತಹ ಟೈಮು ಸರ್. ನೀವು ಅದ್ಭುತವಾದಂತಹ ಡ್ಯಾನ್ಸರು, ಅದ್ಭುತವಾದಂತಹ ನಟನೆ ಮಾಡ್ತಾ ಇದ್ರಿ, ನೋಡೋದಕ್ಕೂ ಕೂಡ ಬಹಳ ಚೆನ್ನಾಗಿದ್ರಿ. ಆದ್ರೂ ಯಾಕೆ ನಟನೆಯಿಂದ ಹಿಂದೆ ಉಳಿತಾರೆ ವಿನೋದ್ ರಾಜ್ ಸರ್ ಅವರು? ಹಿಂದೆ ಉಳಿತೀವಿ. ಅಮ್ಮನೂ ಪ್ರಯತ್ನ ಪಟ್ರು ಪಾಪ. ಇವತ್ತು ಅವ್ರು ಓಪನ್ ಮಾಡಿರುವಂತ ಕಚೇರಿ ಹಾಗೆ ಇದೆ ಗಾಂಧಿನಗರ. ಅವ್ರ ಮ್ಯಾನೇಜರ್ ನಾಗರಾಜ್ ಅವರು ನೋಡ್ಕೊಳಕ್ಕೆ ಹೇಳಿದೆ ನಾನು. ಈಗ ಆಗ್ಲಿಲ್ಲ ಅನ್ನೋದಕ್ಕೋಸ್ಕರ ನಾವು ಯಾರನ್ನೂ ಕೈ ಮಾಡಿ ತೋರಿಸುವಂತ ಮಾತು ಅದಲ್ವೇ ಅಲ್ಲ, ಅಥವಾ ನನಗೆ ಪ್ರೋತ್ಸಾಹ ಸಿಕ್ಕಿಲ್ಲ ಅಂತ ಹೇಳೋದು ಅದೂ ಅಲ್ಲ. ಈವಾಗಲೂ ನಾನು ಮಾಡ್ತೀನಿ ಅಂದರೆ ರೆಡಿಯಾಗಿದ್ದಾರೆ ಪ್ರೊಡ್ಯೂಸರ್ಸು. ನನಗೆ ಏನು ಅನ್ನಿಸ್ತು, ಹಸ್ದಾಗ ನನಗೆ ಅದು ಸಿಗ್ಬೇಕಾಗಿತ್ತು, ಆವಾಗ ಸಿಗ್ಲಿಲ್ಲ ಅಂತೀನಿ ಅಷ್ಟೇ. ನೀವು ಇಲ್ಲಿಗೆ ಬನ್ನಿ, DKDಗೆ ಬನ್ನಿ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಅಂತಾರೆ. ಎಷ್ಟು ಜವಾಬ್ದಾರಿ, ಪ್ರಾಣಿಗಳಿಂದ ಹಿಡಿದು 10 ವರ್ಷ ಬೀದಿ ನಾಯಿಗಳಿಗೆ ಕಂಟಿನ್ಯೂಸ್ ಆಗಿ ನಾವು ಈಗಲೂ ಹಾಕ್ತಾ ಇದ್ವಿ, ಹಾಕ್ತಾನೆ ಇದೀವಿ, ಬಿಟ್ಟಿಲ್ಲ ನಾವು. ಅಮ್ಮವ್ರು ಹೇಳಿದ್ದದು. ಸೊ ಇದನ್ನ ನಾನು ನೋಡ್ಕೊಳ್ಳ, 3 ತೋಟಗಳನ್ನ ನೋಡ್ಕೊಳ್ಳ, ಮನೆ ಜವಾಬ್ದಾರಿ ನೋಡ್ಕೊಳ್ಳ, ಜನಗಳು ಕೂಡ ಸಂಬಳ ನೋಡ್ಕೊಳ್ಳ, ಈ ಅನ್ನದಾಸೋಹದ್ ನೋಡ್ಕೊಳ್ಳ, ಅಥವಾ ಫುಡ್ ಕಿಟ್ಗೆ ಬರ್ತಾರಲ್ಲ ಪಾಪ, ಅವ್ರನ್ನ ಏನಂದ ಅಂಗವಿಕಲರು ಮತ್ತೆ ಅಂದರು ಇಬ್ರು ಬರ್ತಾರೆ ಪಾಪ, ಹಣ ಅಂತಾರೆ, ಸರಳ ಅಂತ ಹೋಗಿ ಎಲ್ಲಿದೆಯೋ ಅಲ್ಲಿಗೆ ಅವ್ರನ್ನ ಇದು ಮಾಡಿಬಿಟ್ಟು ಅವ್ರಿಗೆ ವ್ಯವಸ್ಥೆ ಮಾಡಿ ಅದನ್ನ ನೋಡ್ಕೊಳ್ಳ. ಯಾವುದನ್ನ ನೋಡ್ಕೊಳ್ಳಿ, ಇನ್ಕಮ್ ಟ್ಯಾಕ್ಸ್ ನೋಡ್ಕೊಳ್ಳ. ಹೆಚ್ಚು ಕಡಿಮೆ 46-47 ಲಕ್ಷ ರೂಪಾಯಿ ಆದಾಯ ತೆರಿಗೆ ಬಂದ್ಬಿಡ್ತೀವಿ ಈ ವರ್ಷ ಕೂಡ. ನಾನು ಆಸ್ತಿ ಮಾರಿನೇ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಯಾವ ಟೈಮಲ್ಲಿ ಇದು ಸರಿ ಹೋಗ್ಬೋದು ಅಂತ ಅದನ್ನು ಅಮ್ಮ ಹೇಳಿದ್ದಾರೆ. ಸ್ವಲ್ಪ ನಿನ್ನ ಖರ್ಚುಗಳು ಬರುತ್ತೆ, ತಲೆಯಲ್ಲಿ ಯೋಚನೆ ಇಟ್ಕೊ, ಎಕ್ಸ್ಪೆನ್ಸಸ್ ಜಾಸ್ತಿ, ಡೈಲಿ ಲೆಕ್ಕ ಬರ್ಬಿಡಪ್ಪ ಅಂತ ಹೇಳೋರು. ಆ ಲೆಕ್ಕ ಬರಿತಾ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, 10 ರೂಪಾಯಿ ಇದೇನು ದುಡ್ಡು, ಇದಕ್ಕೆ ಯಾಕೆ ಲೆಕ್ಕ ಬರ್ಬೇಕು ಅನ್ಬೇಡಿ. 10 ರೂಪಾಯಿ, 1 ರೂಪಾಯಿ ಸೇರಿದ್ರೇನೆ ಅದು 10 ರೂಪಾಯಿ ಆಗೋದು ನಿಮಗೆ. 1 ರೂಪಾಯಿಗೆ 10 ಪೈಸದ 10 ಪೈಸೆ ಹಾಕಿದ್ರೆ ಅದು 1 ರೂಪಾಯಿ ಆಗೋದು. ಅಲ್ಲಿಗೆ ನೀವು ಲೆಕ್ಕ ಹಾಕೊಂಡು ನೋಡಿ, 100 ಪೈಸೆ ಆದರೆ 10 ರೂಪಾಯಿ ಆಯ್ತು ಅಂತ ಲೆಕ್ಕ ಅದು. ಸರಿನ್ರ, ಹನಿ ಕೊಡಿ ಎಲ್ಲ ಧ್ವನಿ ಕೊಡಿ ರಾಗ ಅಂತಂತ ಹೇಳ್ತಾರೆ ನೋಡ್ರಿ. ಹಾಗಾಗಿ ಅಮ್ಮ ಆ ಥರ ಸೇರಿಸಿಟ್ಟವ್ರು ಅವರು. ಆಮೇಲೆ ಅವ್ರು ಹೇಗೆ ನೋಡಿ, ಚಿನ್ನನೂ ನೋಡ್ಲಿಲ್ಲ ಅವರು, ವಜ್ರನೂ ನೋಡ್ಲಿಲ್ಲ, ಭೂಮಿನ ನೋಡಿದ್ರು. ಕೂತ್ಕೊಂಡು ಒಂದು ಮಾತು ಹೇಳೋರು ನನಗೆ. ನಾ 17 ಎಕರೆ ಮಾಡಿದೆ, ಅಲ್ಲಿ 3 ಎಕರೆ ಕೊಟ್ಟೆ, ಇಲ್ಲಿ 5 ಎಕರೆ ತಗೊಂಡೆ. 3 ಎಕರೆ ಕೊಟ್ಟ, 17 ಎಕರೆ ನಾ ಮಾಡಿದಾಗ ತಗೊಂಡಿದ್ದು ಕೇವಲ 10-12 ಸಾವಿರಕ್ಕೆ ಕಣಪ್ಪ. ಅದೇ ನೀನ್ ಫಸ್ಟ್ ಟೈಮ್ ಮಾರಿ ನೆಲಮಂಗಲ ತಗೊಳ್ಳುವಾಗ 18 ಲಕ್ಷ ಸಿಕ್ಕತ್ತೆ 3 ಎಕರೆಗೆ ನಮ್ಗೆ. ಅದನ್ನ ನಾನೇನ್ ಮಾಡ್ತೀನಿ, ನಿನಗೆ ಒಂದು ಭೂಮಿಯಲ್ಲಿ ತೆಗೆದಾಕ್ತೀನಿ, ಸ್ವಲ್ಪ ದುಡ್ಡಿನಲ್ಲಿ ಅದನ್ನ ಡೆವಲಪ್ಮೆಂಟ್ ಏನ್ ಮಾಡ್ಬೇಕು ಅದನ್ನ ಮಾಡಿಸ್ತೀನಿ.
ತಿರುಗಿ ಅದನ್ನ ರೆಡಿ ಮಾಡಿಬಿಟ್ಟು ಸ್ವಲ್ಪ ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡೋ ತಿರುಗಿ ಅದೇ 1 ಎಕರೆ 18 ಲಕ್ಷಕ್ಕೆ ಹೋಗುತ್ತೆ. 3 ಎಕರೆ 18 ಹೋಗೋದು, 1 ಎಕರೆ 18 ಲಕ್ಷಕ್ಕೆ ಹೋಗೋದು ತುಂಬ ವ್ಯತ್ಯಾಸ. 17 ಎಕರೆನ ಆ ಥರ ಸೇಲ್ ಮಾಡಿ ಸ್ವಲ್ಪ ಬ್ಯಾಂಕಲ್ಲಿ ಹಾಕೋದು ಮಾಡಿ, ಯಾವತ್ತು FD ಹಾಕಿದ್ನ ತೆಗಿಯೋಕೆ ಹೋಗ್ಬೇಡ ಜೀವನದಲ್ಲಿ. ಹಾಗೆ ಇರ್ಬೇಕದು. ಇವತ್ತು ಅಷ್ಟೇ ನಾನು ಎಲ್ರಿಗೂ ಸರ್ ಎಲ್ಲಿ ಸಾಲತ್ತೆ. ಈಗ ನೀವು ಕ್ಲಾಸಿಗೆ ಹೋಗಿ ಸೇರ್ತೀರಾ, ಸೇರಿ 1 ತಿಂಗಳಿಗೆಲ್ಲ ಪರೀಕ್ಷೆ ಬಂದ್ಬಿಡುತ್ತೆ, ಆನ್ಯುವಲ್ ಎಕ್ಸಾಮ್ಸು. ಇಲ್ಲ, ಯು ಹ್ಯಾವ್ ಟು ಗೆಟ್ ಟ್ರೈನ್ಡ್ ಅಲ್ಲ. ಹೌದು. ಅದಕ್ಕೆಲ್ಲಾನು ತಾಳ್ಮೆ ಇದೆ, ದುಡ್ಡಿಗೆ ಮಾತ್ರ ಯಾಕೆ ತಾಳ್ಮೆ ಇಲ್ಲ ನಮಗೆ? ಟೈಮ್ ಬಂದಾಯ್ತು, ಈಗ ತಾಳ್ಮೆ ಕಲ್ತ್ಕೊಳ್ಳುವಂಥ ಟೈಮ್ ಬಂದಾಯ್ತು. ನಾನು ಯಾರು ತಪ್ಪಾಗಿ ತಿಳ್ಕೊಂಬಿಡಿ, ನಾನು ಈಗ ಹೇಳ್ತಾ ಇದ್ದೀನಿ ಅಂತ. ಅದನ್ನ ನಾವು ಕಲೀಲೇಬೇಕು. ಶ್ರೀಮಂತನೂ ಕಲಿಬೇಕು, ಮಧ್ಯಮ ವರ್ಗದವರು ಕಲಿಬೇಕು, ಬಡವರು ಕಲಿಬೇಕು. ಅಯ್ಯೋ ಗ್ಯಾಸ್ ಇಲ್ದಿರ ಆಗಲ್ಲ. ಬೇರೆ ವಾಟ್ ಇಸ್ ದಿ ಅದರ್ ಆಪ್ಷನ್? ಗೌರ್ಮೆಂಟ್ನ ಪಾಯಿಂಟ್ ಮಾಡಬೇಡಿ. ವಾಟ್ ಇಸ್ ದಿ ಅದರ್ ಆಪ್ಷನ್? ನಾವೇ ಹುಡುಕೋಬೇಕು. ಹೌದು. ಹೆರಿಗೆ ನೋವು ಅಂದ ತಕ್ಷಣನೇ ತಾಯಿ ತನ್ನ ಮಗನ ನಾನು ಹೇಗೆ ಹೆತ್ಕೋಬೇಕು ಅಂತ ಎಷ್ಟು ಯೋಚನೆ ಮಾಡ್ತಾರೆ. ದ ಮೋಸ್ಟ್ ಜೀನಿಯಸ್ ಮದರ್ ಇಸ್ ದ ಮೋಸ್ಟ್ ಜೀನಿಯಸ್. ಯಾರು ಏನಾದರೂ ತಿಳ್ಕೊಳ್ಳಿ, ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಜನ್ಮ ನೀಡಿದರು ಒಂದು ತಾಯಿ, ಶ್ರೇಷ್ಠ ತಾಯಿನೇ. ಅಣ್ಣವ್ರಿಗೂ ಜನ್ಮ ನೀಡಿರ್ತಕ್ಕಂಥದ್ದು ಶ್ರೇಷ್ಠ ತಾಯಿಯವರು. ಎಂಥ ಒಂದು ಕೀರ್ತಿನ ಈ ಭೂಮಿ ಮೇಲೆ ಹಡಿದ್ರು ಅವರು. ಇನ್ನು ಸಾಮಾನ್ಯ ವಿಷಯನ ಅದೆಲ್ಲ. ಆಮೇಲೆ 100 ಈಶ್ವರ ಆಗಕ್ಕಾಗಲ್ಲ. ಒಬ್ಬನೇ ಈಶ್ವರ, ಒಬ್ಬನೇ ನಾರಾಯಣ, ಒಬ್ಬನೇ ರಾಮ ಅಂತ ಎಷ್ಟೋ ಜನ ಮಾತಾಡ್ತಾ ಇರ್ತಾರೆ. ಇವತ್ತಿಗೂ ರಾಮ ಅಂತ ಅವ್ರಿಗೆ ಹೇಗೆ ಹೆಸರು ಬಂತು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಹೇಗೆ ಬಂತು ಅಂದ್ರೆ ಅದು ಶಿವ ವಿಷ್ಣು ಅಂಶದವರು. ಹೌದು. ನಾರಾಯಣಾಯ ಅದರಲ್ಲಿರ್ತಕ್ಕಂಥ ರಾ, ನಮ್ಮ ಶಿವಾಯದಲ್ಲಿರ್ತಕ್ಕಂಥ ಮ ಸೇರಿದ್ರೆ ರಾಮ ಆಯ್ತು. ಸೂಪರ್ ಸರ್. ಕರೆಕ್ಟಾ? ಕರೆಕ್ಟ್. ಶಿವಧನುಸ್ ಮುರಿಯುವಾಗ ಅಶ್ವನ ಶಕ್ತಿ ಬಂತು, ವಿಷ್ಣು ಧನುಸ್ ಮುರಿಯುವಾಗ ವಿಷ್ಣು ಶಕ್ತಿ ಬಂತು. ನಾವೆಲ್ಲರೂ ಶಿವ ವಿಷ್ಣು, ಆಮೇಲೆ ಶಕ್ತಿ ಸ್ತ್ರೀ, ಈ ಅಂಶ ತುಂಬಿರೋರನ್ನೇ. ಈಗ ಗಂಡಸು ಹೆಣ್ಣಿನ ಅಭಿನಯ ಮಾಡಕ್ಕೆ ಸಾಧ್ಯ ಅನ್ನೋದು ಹೇಗೆ? ದೇಹದಲ್ಲಿ ಅರ್ಧವನ್ನು ನಾನಿನಗೆ ತಂದಿರುವೆ, ಇದು ಸತ್ಯ. ನಾವು ಎಲ್ಲ ಒಂದು ಕಡೆ ನಮ್ಮ ಈ ಆಧುನಿಕತೆ, ಈ ಪಾಶ್ಚಾತ್ಯ ಒಂದು ಕೆಲವು ವಿಷಯಗಳನ್ನ ನಾವು ತಲೆಗೆ ತಗೊಂಡ್ಬಿಟ್ಟು ಅರೋಗೆನ್ಸಿ ಬಂದ್ಬಿಡ್ತದೆ. ಅರ್ಥ ಆಯ್ತಲ್ಲ ನಿಮ್ಗೆ? ಗೊತ್ತಾಯ್ತು. ಆ ಅರೋಗೆನ್ಸಿ, ಆಮೇಲೆ ಅದ್ರ ಮೇಲೆ ನಮಗೆ ಒಂಥರ ಅದನ್ನೇನು ಹೇಳ್ತೀರ ಗೊತ್ತಾ? ಅದನ್ನ ನೀವು ಅಭಿಮಾನ ಅನ್ನೋಕ್ಕಾಗಲ್ಲ, ಅದನ್ನ ಐಕ್ಯತೆ ಅನ್ನೋದಕ್ಕಾಗಲ್ಲ. ಯಾಕಂದ್ರೆ ಅದೇ ಥರ ನೀವು ನಡ್ಕೊಂಡ್ರೆ ನೀವು ಸಮಾಜದಿಂದ ದೂರಲ್ಪಡ್ತೀರ. ಹಣ ಸಿಗ್ಬೋದು, ಬೆಲೆ ಸಿಗಲ್ಲ. ಕರೆಕ್ಟ್. ಗೌರವ ಸಿಗಲ್ಲ, ನೀವು ಒಳ್ಳೆಯವರು ಅನ್ಸ್ಕೊಳಕ್ಕಾಗಲ್ಲ. ಪಾಶ್ಚಾತ್ಯಕ್ಕೂ ಭಾರತಕ್ಕೂ ಇರ್ತಕ್ಕಂಥ ಸಂಸ್ಕಾರಗಳಿಗೆ, ಸಂಸ್ಕೃತಿಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ಇದೆ. ಇದೇ ಸತ್ಯ.